ಬಿಜೆಪಿಯನ್ನ ಬಿಟ್ಟುಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾರಾ ಕೆ.ಸಿ. ನಾರಾಯಣಗೌಡ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಆ ತರಹದ ಸೂಚನೆಗಳು ಸಿಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆ.ಸಿ. ನಾರಾಯಣಗೌಡರು ಭೇಟಿ ಮಾಡಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ವಿರುದ್ಧವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ನಾರಾಯಣಗೌಡರು. ಬೇಸರ ಇದೆ ಅವರಿಗೆ ಅಂತ. ಮಂಡ್ಯದಂಥ ಜಾಗದಲ್ಲಿ ನಾವೇನು ಮಾಡೋಣ, ಇವ್ರ ಜೊತೆ ಮೈತ್ರಿ ಮಾಡಿಕೊಂಡು ಯಾಕೆ ಬೇಕಿತ್ತು ನಮಗೆ ಮೈತ್ರಿ ಅಂತ ಅವ್ರ ಪ್ರಶ್ನೆ. ಮಂಡ್ಯದಲ್ಲಿ ತುಂಬ ವೈರಲ್ ಆಗ್ತಾ ಇದೆ ಸಿ.ಎಂ ಜೊತೆ ನಾರಾಯಣಗೌಡರು ಇರ್ತಕ್ಕಂಥ ಫೋಟೋ. ಇರಬಾರ್ದು ಅಂತೇನಿಲ್ಲ, ಅಂದರೆ ಸಮಯ ಇದ್ದಿಲ್ಲ, ಟೈಮಿಂಗ್ಸ್ ಇದ್ದಿಲ್ಲ. ಯಾವಾಗಲೂ ಟೈಮಿಂಗ್ದೇ ಇಶ್ಯೂ ಬರೋದು. ಯಾವತ್ತೋ ಮೀಟ್ ಆಗಿದ್ದೆ, ಸುಮ್ಮನೆ ಕ್ಷೇತ್ರದ್ದು ಜನರಲಾಗಿ ಮಾತಾಡ್ಬಿಡ್ತಾರಲ್ಲ, ಕ್ಷೇತ್ರ ಸಮಸ್ಯೆಗಳಿತ್ತು ಅದನ್ನು ಮಾತಾಡೋಕ್ಕೆ ಹೋಗಿದ್ದೆ ಅಂತ ಈ ಥರ ಮೀಟ್ ಆಗಿ ಅದೆಲ್ಲ ಪರಿಪಕ್ವ ಆಗೋವರೆಗೂ ಅದೇ ಕಥೆ ಹೇಳ್ತಾ ಇರ್ತಾರೆ ಶಾಸಕರುಗಳು. ಕ್ಷೇತ್ರದ್ದು ಅಂತ ಹೇಳಿ ಫಿಕ್ಸ್ ಆದ ತಕ್ಷಣ ಇಲ್ಲ, ನನಗೆ ಪಕ್ಷದಲ್ಲಿ ಭಾಳ ಸಮಸ್ಯೆ ಆಗ್ತಾಯಿತ್ತು, ನನಗೆ ಮನಸ್ಸಿರಲಿಲ್ಲ, ಇಲ್ಲಿ ನಾನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಪಕ್ಷ ಅಂಥೇಳಿ ಏನೋ ಒಂದು ಪುಣ್ಯಪ ಹೇಳಿ ಆಚೆ ಬಂದುಬಿಡ್ತಾರೆ. ಇರಲಿ, JDSಗೆ ಮಂಡ್ಯ ಬಿಟ್ಕೊಡಬಾರ್ದು ಅಂತ ಬಹಿರಂಗವಾಗಿಯೇ ಒತ್ತಡವನ್ನು ಇವರು ಹಾಕಿದರು. ಮಂಡ್ಯ BJP ಕೈ ತಪ್ಪುವುದು ಬಹುತೇಕ ಖಚಿತವಾದ ಹಿನ್ನೆಲೆಯಲ್ಲಿ BJPಗೆ ಇಲ್ಲಿ ಟಿಕೆಟ್ ಇಲ್ಲವಂತೆ, JDSನವರೇ ಯಾರು ನಿಂತ್ಕೊಳ್ತಾರಂತೆ ಅನ್ನೋ ಒಂದು ವಿಷಯ ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರೋ ಕಾರಣದಿಂದಾಗಿ ಅವರು ಕಾಂಗ್ರೆಸ್ ಇರೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಒಂದು ಸುದ್ದಿ. ಮಾತನಾಡಿದ ತಕ್ಷಣವೇ ಸೇರಿಬಿಡ್ತಾರೆ ಅಂತ ಹೇಳಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆ ಹೇಳಿದ್ದೆ ನಾನು, ನಿಮಗೆ ಒಂದಷ್ಟು ಜನ ಸೇರ್ಪಡೆ ಹಾಕ್ತಾರೆ ಅಂತ. ಸೊ ಒಂದು 10 ದಿವಸದೊಳಗಡೆ ನಿಮಗೆ ಒಂದು ಪರ್ಫೆಕ್ಟ್ ಅವರು ಯಾವುದು ಕಂಡೀಷನ್ ಇಲ್ಲಿ ಬರೋರು ಕೇಳಿಲ್ಲ, ನಾವು ಯಾವುದು ಕಂಡೀಷನ್ ಹಾಕಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಏನು ಮಾಡ್ತಾರೆ. ನಾನು ಅವ್ರು ಬರ್ತಾರೆ ಅಂತಲೂ ಹೇಳ್ತಾ ಇಲ್ಲ, ಇನ್ನೊಬ್ಬರು ಬರಲ್ಲ ಅಂತಲೂ ಹೇಳ್ತಾ ಇಲ್ಲ. ಸಾಕಷ್ಟು ಜನ ಸೊ ಒಂದು ಭಾಳ ಆದಷ್ಟು ಬೇಗ ತೀರ್ಮಾನ ತಗೋತಾರೆ. ನಾವು ಯಾವುದು ಅದನ್ನು ಮಾತಾಡಿಲ್ಲ, ಚರ್ಚೆ ಆಗಿಲ್ಲ. JDSಯಿಂದ ಕೆಲವರು ಬರೋರು ಇದ್ದಾರೆ, ಬಟ್ ಅದು ಇನ್ನೊಂದು 10 ದಿವಸದೊಳಗಡೆ ತೀರ್ಮಾನ ಮಾಡ್ತಾರೆ. ಸರ್, ನಾರಾಯಣಗೌಡರು ಯಾಕೆ ಸರ್ ಈ ಥರ ಮೈತ್ರಿಗೆ ಬೇಸರ ಆಗ್ತಿರೋದು? ಅವರು ಜನತಾದಳನ ಅಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಅಲ್ಲಿಂದ BJPಗೆ ಹೋದರು. ಈಗ ತಿರ್ಗಾ BJP JDS ಒಂದಾದಮೇಲೆ ಇವರು ಇಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ BJPಯವ್ರಿಗೆ ಏನು ನಡೀತದೆ, BJPಯವ್ರದ್ದು ಏನು ನಡೀತದೆ ಪಾಪ. ಅವರು ಕಳೆದ 50 ವರ್ಷದಿಂದ BJPನ ಕಟ್ಕೊಂಡು ಬಂದಿದ್ದಾರೆ. ಈಗ ಅವ್ರಿಗೆ ಏನು ಪ್ರಾಮುಖ್ಯತೆ ಸಿಗುತ್ತೆ ಇಲ್ಲೆಲ್ಲ ಜನತಾದಳ ಸಹಜವಾಗಿ ಈ ರಾಜ್ಯದ ಹೈಕಮಾಂಡು, ರಾಷ್ಟ್ರದ ಹೈಕಮಾಂಡ್ ಎಲ್ಲ ಜನತಾದಳದವ್ರಿಗೆ ಪೂರ್ತಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟರೆ ಪರವಾಗಿಲ್ಲ. ಈಗ ಅದು ಯಾರೋ ಮೊನ್ನೆ BJPಯವ್ರು ಹೇಳ್ತಿದ್ರು, ನಾವು ಇಲ್ಲಿವರೆಗೆ ಕಾಂಗ್ರೆಸ್ನವರು ಅನುಭವಿಸ್ತಾ ಇದ್ರು ಅಂತಿದ್ದು, ಮಧ್ಯದಲ್ಲಿ ಈ ಥರ ನೀವು ಸಪೋರ್ಟ್ ಮಾಡಿ ಈಗ ನಾವು ಅನುಭವಿಸೋವಂಥ ಪರಿಸ್ಥಿತಿ ಬಂದಿದೆ. ಸೊ ಎಲ್ಲ ಇದನ್ನು ನಮಗೆ ಬೇಕು ಅಂತಾರೆ ಅಂತ. ಹಂಗೆ ಅವರವರ ಈಗ ಜೊತೆಗೆ ಹೋದ್ಮೇಲೆ ಅವ್ರು ಅನುಭವಿಸ್ತಾರೆ. ಇಲ್ಲ, ನಮ್ದೇನು ಆಪರೇಷನ್ ಹಸ್ತಾ ಇಲ್ಲ. ಇದೀಗ ಶಶಿಕುಮಾರ್ ಏನು ಪಕ್ಕಾ ಆಗಿದೆಯಾ ಇದು? ಕೆ.ಸಿ. ನಾರಾಯಣಗೌಡರು ಏನಾದರೂ ಕಾಂಗ್ರೆಸ್ ಕಡೆಗೆ ಬರ್ತಾ ಇರೋದು? ರಮಕಾಂತ್, ಏನು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರ್ತಕ್ಕಂಥ ಕೆ.ಸಿ. ನಾರಾಯಣಗೌಡರ ಫೋಟೋ ರಿಲೀಸ್ ಆಗ್ತಿದ್ದಂತೆ ಅದಕ್ಕೆ ಪುಷ್ಟಿ ನೀಡುವಂತೆ ಇದೀಗ ಇವನು ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಸಚಿವ ಚಲರಾಯಸ್ವಾಮಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನಾರಾಯಣಗೌಡರು ಬರ್ತಾರೆ ಅಂತಾನು ಹೇಳಿಲ್ಲ, ಬೇರೆ ಅವರು ಬರಲ್ಲ ಅಂತ ಹೇಳೋದ್ರ ಮುಖಾಂತರ ನಾರಾಯಣಗೌಡರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋದನ್ನ ಪರೋಕ್ಷವಾಗಿ ಒಪ್ಕೊಂಡಂತ ಒಂದು ಸುಳಿವನ್ನ ಈಗ ಚಲರಾಯಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ದಿನದಲ್ಲೂ ಕೂಡ ನಾರಾಯಣಗೌಡರ ವಿಚಾರವಾಗಿ ಸಾಕಷ್ಟು ಗುಸುಗುಸುಗಳು ಆಗಿಂದಾಗೆ ಬರ್ತಾನೆ ಇದ್ವು. ಏನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಬಲವಾದ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮನವೊಲಿಸಿ ಅವರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವಂತ ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ವಿಧಾನಸಭಾ ಚುನಾವಣೆ ಬಳಿಕವಾಗಿ ನಡೆದಂತ ಬೆಳವಣಿಗೆ ಏನಿದೆ, ಲೋಕಸಭಾ ಚುನಾವಣೆಗೆ BJP ಮತ್ತೆ JDS ಮೈತ್ರಿಯನ್ನ ಏನ್ ಮಾಡ್ಕೊಳ್ತು, ಅದಕ್ಕೆ ವಿರುದ್ಧವಾಗಿ ತಮ್ಮ ನೇರವಾಗಿನೇ ಅಸಮಾಧಾನವನ್ನ ನಾರಾಯಣಗೌಡರು ಆಗಿದ್ದಾಗೆ ಹೊರಾಗ್ತಾನೆ ಇದ್ರು. ಆದ್ರೆ ಮತ್ತೊಮ್ಮೆ ಏನಂತ ಹೇಳಿದ್ರೆ, ಈಗ BJPಗೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು, ಮಂಡ್ಯ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ಸುಮಲತಾ ಅವರೇ ಸ್ಪರ್ಧೆ ಮಾಡ್ಬೇಕು ಅನ್ನೋದನ್ನ ನೇರವಾಗಿ ಕೆ.ಸಿ. ನಾರಾಯಣಗೌಡರು ಕೂಡ ಹೇಳ್ತಾನೆ ಇದ್ರು. ಆದ್ರೆ ಇದೀಗ ಮತ್ತೆ ಅವರು ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥ ಫೋಟೋ ವೈರಲ್ ಆಗ್ತಿದ್ದತ್ತೆ. ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದು ಖಚಿತ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಲರಾಯಸ್ವಾಮಿ ನೀಡಿರ್ತಕ್ಕಂಥ ಹೇಳಿಕೆ ಕೂಡ ಅದಕ್ಕೆ ಪುಷ್ಟಿ ನೀಡುವಂತೆ ಇರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ಅಷ್ಟೇ ಏನು JDS ಒಂದೇ ಅಲ್ಲ, JDS BJP ಎರಡರಿಂದನೂ ಕೂಡ ಸಾಕಷ್ಟು ಜನ ಬರ್ತಾರೆ ಅನ್ನೋ ಒಂದು ಸುಳಿವನ್ನು ಕೂಡ ಚಲರಾಯಸ್ವಾಮಿ ಅವರು ಬಿಟ್ಕೊಟ್ಟಿರ್ತಕ್ಕಂಥದ್ದು. ರಮಕಾಂತ್, ಥ್ಯಾಂಕ್ ಯು ಶಶಿಕುಮಾರ್.